ನಾಗೇಶ್ ಅವ್ರೆ, ಹಾ ಹೇಳಿ. ಜೈ ಭೀಮ್. ಹಾ ಜೈ ಭೀಮ್ ಸಾಬ್ರಿಗೆ. ಪುನಃ ಹಿಡಿದ್ರ ಹಾ ಗುರ್ತು ಹಿಡಿದಿದ್ದೀನಿ. ಸರ್ ಮತ್ತೇನೋ ಬರ್ದಿದ್ರಿ, ಯಾರು ಏನ್ರ ಅಂದವ್ ನಿಮಗ ಪೇಪರ್ದಾಗ ಮತ್ತೇನೋ ಬರ್ದಿರಲ್ಲ? ಅದೇ ಒಬ್ಬ RSS ದವ್ ಫೋನ್ ಮಾಡಿದೀನ್ರಿ ನನ್ಗ. ಯಾರ್ರಿ? ಇಲ್ಲಿ RSS ಬೀದರ್ ಜಿಲ್ಲೆ ಸಂಚಾಲಕ್ ಅಂತವ್ರು. ಹಾ ಅವ್ರು ನನ್ಗ್ ಫೋನ್ ಮಾಡೋ ಒಂದ್ಸಲ ಏನೇನೋ ಉಲ್ಟಾ ಸೀದಾ ಮಾತಾಡ್ತಿದ್ರು. ಹಾ ನಾನ್ ಅವ್ರಿಗೆ ಸರಿಯಾಗಿ ಕೊಟ್ಟೆ, ಬಂದ್ ಮಾಡ್ಬಿಟ್ರು. 1 ಗಂಟೆ ಕೆರ್ಸಿದ್ರು. ಹಾ ಹಾ ಏನೇನೋ ಹೇಳ್ತಿದ್ರು, ಹಂಗೆ ಹೀಗೆ ಬರೀತೀರಾ, ಚೆನ್ನಾಗ್ ಬರೀಲ್ಲ ಅಂತ ಮಾತಾಡ್ತಿದ್ರು. ಹಾ ಹಾ ಅಂದ್ರೆ ನೀವು ಅವ್ರಿಗೆ ನೇರವಾಗಿ ವಿರೋಧ ಮಾಡ್ಬೇಕಲ್ಲ, ಹಿಂಗ್ ಪತ್ರಿಕೆಯಲ್ಲಿ ಬರೆಯೋದ್ ತಪ್ಪಾಗತ್ತಲ್ಲ. ಹೆಂಗ್ ಸರ್? ಇಲ್ಲ, ಪತ್ರಿಕೆ ಏನ ವಿರೋಧ ಮಾಡಕ್ ನೀವು ಬಳಸ್ತಾ ಇದಾರೆ ಈ ಪತ್ರಿಕೆ ಅವ್ರಿಗೆ ವಿರೋಧ ಮಾಡಕ? ಇಲ್ವಲ್ಲ. ಆ ಪತ್ರಿಕೆ ಮೂಲಕ ನೀವು ಅವ್ರು ವಿರೋಧ ಮಾಡ್ತಿರೋ ಅಂದದ್ರ ಸರ್ ನಾ ಬರ್ದೇನಂತ ಅಂತಿರಲ್ಲ, ಏನ್ ಅವ್ರಿಗೆ ಹೇಳ್ದಂಗ ಆಯ್ತಾ ಅಥವಾ ಅವ್ರಿಗೆ ಕೇಳ್ದಂಗ ಆಯ್ತಾ ಇದು? ಇಲ್ಲ, ಅವ್ರು ಏನ್ ಹೇಳ್ತಿದ್ರು, ನೀವು ಕೆಲವೊಂದ್ ಬರಿತೀರಲ್ಲ, ನೀವು ನಮ್ ಧರ್ಮ ಟೀಕಿಸ್ತಿದೀರಾ, ನಮ್ಮ ದೇವ್ರುಗಳನ್ನ ಅವಹೇಳನ ಮಾಡ್ತಿದ್ರ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗ್ತಿದೆ, ನೀವು ಬರೋದ್ ಚೆನ್ನಾಗಿಲ್ಲ ಅಂತ ಈ ರೀತಿ ಕಿರಿಕಿರಿ ಮಾಡ್ತಿದ್ರು. ಹಾ ನಾನಂದೆ ಅದು ಆಗಲ್ಲ, ಹೀಗೆ ನೈಜವಾಗಿ ಹೇಳ್ತಿದ್ದೀನಿ, ನನಗ ಅನ್ಸಿದ್ದನ್ನ ನಾನು ಬರ್ದಿದ್ದೀನಿ, ಇದರಲ್ಲಿ ಯಾವ್ದೇ ದುರುದ್ದೇಶ ಇಲ್ಲ ಅಂತ ಹೇಳ್ದೆ. ಈಗ ನಿಮ್ ಧರ್ಮ ಯಾವ್ದು ಸರ್? ನನ್ ಧರ್ಮ ಮನುಷ್ಯ ಧರ್ಮ ಸರ್. ನಾನು ಯಾವ್ದೇ ಧರ್ಮಕ್ಕ. ನಿಮ್ದು ಏನ್ ಸರ್? ದಂಧ್ಯ. ನನ್ ಕೆಲ್ಸ ಅಂತೀರಾ? ದಂಧ್ಯ ದಂಧ್ಯ. ನನ್ ಕೆಲ್ಸ ಏನೋ ಚಿಕ್ಕ ಪುಟ್ಟ ಕೆಲ್ಸ ಮಾಡ್ಕೊಂಡಿದೀನಿ. ಇಲ್ಲ, ದಂಧೆ ಏನ್ ಮಾಡ್ತೀರಿ? ದಂಧ್ಯ ಕೆಲ್ಸ ಅಲ್ಲ, ದಂಧ್ಯ. ದಂಧೆ ಅಂದ್ರ ಅದೇ ನೀವೇ ಬರ್ದಿರಲ್ಲ, ದಂಧೆ ಬೇರೆ ಧರ್ಮ ಬೇರೆ ಅಂತೇಳಿ. ಅದ ದಂಧೆ ಏನ್ ಮಾಡ್ತೀರಿ ನೀವು? ದಂಧೆ ಅಂತ ಅದೇ ಯಾವ ದಂಧೆ ಅಂತಿದ್ದೀರಾ? ನಾನು ಕೃಷಿ ಮಾಡ್ತಿದ್ದೀನಿ. ಹಾ ಅದೇ ನಿಮ್ ದಂಧೆ ಏನು ಅಂತ. ನಾನ್ ಬರೆಯೋದು, ಓದೋದು, ಅದು ಕೂಡ ಒಂದ್ ದಂಧೆ ಅಲ್ವಾ? ಧರ್ಮ ಯಾವ್ದು? ಧರ್ಮ ಯಾವ್ದು ಅಂದ್ರ ನನ್ ಮನುಷ್ಯ ಧರ್ಮ. ಓಹೋ, ಧರ್ಮ ಬೇರೆ ದಂಧೆ ಬೇರೆನಾ? ಹೌದಿಲ್ಲ ಮತ್ತೆ. ಧರ್ಮನ ದಂಧೆ ಆಗಿಸ್ಕೊಂಡಿದಾರಲ್ಲ ಪ್ರಪಂಚದಲ್ಲಿ. ಹೌದೌದು, ಧರ್ಮನ ದಂಧೆ ಮಾಡಿಸ್ಕೊಂಡಿದ್ದಾರೆ. ಹೌದಲ್ಲ. ರಾಮಾಯಣ ಮಹಾಭಾರತ ಸುಳ್ಳು ಕತೆ ಅಂತ ಹೇಳ್ತೀರಿ, ಆಧಾರದ ಕತೆಗಳಂತ ಹೇಳ್ತೀರಿ, ಅದು ನಿಮಗೆ ಎಲ್ಲಿಂದ ಗೊತ್ತಾಯ್ತು? ಇಲ್ಲ, ಅದು ನಾನ್ ಹೇಳ್ತಿದ್ದಿಲ್ಲ, ಹಿಂದಿನ ಮಾತ್ ಚಿಂತಕರು ಹೇಳಿದ್ದಾರೆ, ಅದನ್ನ ನಾನು ನನ್ನದೇ ಆದ ಶೈಲಿಯಲ್ಲಿ ಪ್ರತಿಪಾದಿಸಿದ್ದೇನೆ. ಇಲ್ಲ, ಇಲ್ಲಿ ನೀವು ಹೇಳ್ದಂಗಿದೆ, ನಿಮ್ ಮಾಕ್ ಚಿಂತಕರು ಅಂತ ಬರ್ದಿಲ್ಲ ಇಲ್ಲಿ, ನೀವ್ ಹೇಳ್ದಂಗಿದೆ ಇಲ್ಲಿ. ನೀವ್ ಹೇಳ್ದಂಗಿದೆ ಇಲ್ಲಿ, ಯಾರು ಇಲ್ಲಿ ಮಾಕ್ ಚಿಂತಕರು ಹೇಳಿದ್ರಿಂದ ನಾನ್ ಬರ್ದಿದ್ದೀನಿ ಅಂತ ನೀವೆಲ್ಲೂ ಬರ್ದಿಲ್ಲ. ನೀವು ನೇರವಾಗಿ ಬರ್ದಿದ್ರಿ. ಯಾವ ರೀತಿ? ಅದೇ ಬಹುಜನ ವಂಚಿಸಲೆಂದು ರಚಿಸಲ್ಪಟ್ಟ ಆಧಾರದ ಕಥೆಗಳು ಇವು ಅಂತ. ಅದು ಆ ರೀತಿ ಅನಿಸ್ತು ನನಗ, ಆ ರೀತಿ ಬರ್ದೆ. ಓಹೋ, ನಿಮಗ್ ಅನಿಸಿದ್ರೆ ನೀವು ಬರೀತೀರಿ? ನನಗೆ ಇಡೀ ಎಲ್ಲಾ ಬಹುಜನರಿಗೆ ಅನಿಸ್ತಾ ಇದೆ ಆ ರೀತಿನೇ. ಆಧಾರದ ಕಥೆಗಳಂತ ಯಾವ ಬೇಸ್ ಮೇಲೆ ಅಂತೀರಿ? ಯಾವ ರೀತಿ, ಯಾವ ಆಧಾರ ಮೇಲೆ ಹೇಳ್ತೀರಾ ಅಂತಿದ್ರಿ? ರಾಮಾಯಣ ಮಹಾಭಾರತ ಆಧಾರ ಕಥೆಗಳಂತ ಹೇಳ್ತೀರಿ. ಆಧಾರ ಕಥೆಗಳನ್ನಕ್ಕೆ ರಾಮ ಸೇತು ಇದೆಯಲ್ಲ ಇವತ್ತು, ಅದು ಆಧಾರ ಮಾಡಿದ ಜಾಗ ಏನದು? ಅಲ್ರಿ, ಅದು ನೀವು ರಾಮ ಸೇತು ಅಂತಾರೆ, ಬೇರೆದವ್ರು ಬ್ರಿಟಿಷರ್ ಹೇಳ್ತಾರ ಅದು ಆಡಮ್ ಬ್ರಿಡ್ಜ್ ಅಂತಾರೆ. ಅದು ಅವ್ರವ್ರ ನಂಬಿಕೆ. ಆಡಮ್ ಯಾರು? ಆಡಮ್ ಯಾರು? ಅವ್ರು ಕ್ರಿಶ್ಚಿಯನ್ ದೇವ್ರು. ಅಮ್ಮ ಬ್ರಿಟಿಷರು ಕ್ರಿಶ್ಚಿಯನ್ ದೇವ್ರು ಆಡಮ್ ಅಂತ ಹೇಳ್ತಾರೆ. ನೀವು ರಾಮ ಸೇತು ಅಂತೀರಿ. ಕ್ರಿಶ್ಚಿಯನ್ ಧರ್ಮ ಯಾವಾಗ ಹುಡ್ಕೋತ್ರಿ? ಕ್ರಿಶ್ಚಿಯನ್ ಧರ್ಮ ಯಾವಾಗ ಹುಡ್ಕೋತು ಅದೆಲ್ಲ ಇತಿಹಾಸ ಓದ್ರಿ ಗೊತ್ತಾಗತ್ತ, ನಾನ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಲ್ಲ, ಆಡಮ್ ಬಗ್ಗೆ ನಿಮ್ಗೆ ಗೊತ್ತಲ್ಲ. ಕ್ರಿಶ್ಚಿಯನ್ ಧರ್ಮ ಯಾವಾಗ ಹುಡ್ಕೋತು? ನಿಮ್ ಕ್ರಿಶ್ಚಿಯನ್ ಧರ್ಮ ಯಾವಾಗ ಹುಡ್ಕೋತು? ಯೇಸು ಕ್ರಿಸ್ತನ ನಂತರ ಕ್ರಿಶ್ಚಿಯನ್ ಧರ್ಮ ಹುಡ್ತು. ಅದಕ್ಕಿಂತ ಮುಂಚೆ ಜನಾಂಗ ಇತ್ತಲ್ಲ, ಅವಾಗ ಹಿಂದೂ ಧರ್ಮ ಇತ್ತಲ್ಲ. ಮತ್ತ ಆಡಮ್ ಮನೆಯಿಂದ ಬರ್ತಾನ ಒಳಗೆ, ಆಡಮ್ ಬ್ರಿಡ್ಜ್ ಕಡೆ ಐತದ? ಅದೇ ಇದು ರಾಮಶೀತ ಕಡೆದಾಗತ್ತದು. ಅದು ವಿಜ್ಞಾನ ಬೇರೆ ಹೇಳತ್ತದ. ಏನ್ ಹೇಳ್ತದ? ವಿಜ್ಞಾನ ಅದು ಪ್ರಾಕೃತಿಕವಾಗಿ ಆ ರೀತಿ ರಚನೆಗೊಂಡದ, ಇದಕ್ ನೀವೆಲ್ಲಾ ಖಾತೆ ಕಟ್ಕೊಂಡ್ರಿ ಅಂತ ಹೇಳಸ. ಹೌದಾ? ಅಲ್ಲಿ ತೇಲುವಂತ ಕಲ್ಲುಗಳು ಇವತ್ತು ಸಿಗ್ತಾವಲ್ಲ, ಯಾಕೆ ಸಿಗ್ಲತ್ತವ? ಅದು ಪ್ರಕೃತಿಯಲ್ಲಿ ಒಂದು ವಿಸ್ಮಯ ರೀ, ಅದನ್ನ ನೀವು ಕಟ್ಟಿ ಕಟ್ಟತೀರ, ಅದನ್ನ ನೋಡಿ. ಪ್ರಕೃತಿ ವಿಸ್ಮಯ ಏನದು? ಇಲ್ವಾ ಮತ್ತೆ? ಓಹೋ, ಅಂದ್ರೆ ನೀವ್ ಹೇಳದೆ ಸರಿ. ಇಲ್ಲ, ಯಾರು ಹೇಳಿದ್ ಸರಿ ಅಲ್ಲ, ವಿಚಾರ ಸರಿ. ನೀವೇನ್ ದೊಡ್ಡ ತತ್ವಜ್ಞಾನಿಗಳ ಅಥವಾ ದೊಡ್ಡ ಸ್ವಾಮೀಜಿಗಳ ಏನ್ ನೀವು? ಯಾರ್ ತತ್ವಜ್ಞಾನಿ ಇಲ್ರಿ, ತಿಳ್ಕೊಳ ಸಣ್ಣ ಮಗುನಿಂದ ತಿಳ್ಕೊಳ್ಬೇಕಾಗತ್ತ. ಈ ಪ್ರಪಂಚದಲ್ಲಿ ಅಂತ ಒಂದ್ ನಿಮಿಷದಲ್ಲಿ ಜ್ಞಾನನ ಪಡೆದಾಗದನು ನಾವ್ ಇಡೀ ಜೀವನ ಪೂರ್ತಿನ ತಿಳ್ಕೊಳಕ್ ಆಗಲ್ಲ. ನಾನೇ ಜ್ಞಾನಿ ಅಂತ ಹೇಳ್ತಾ ಇಲ್ಲ, ಪ್ರಪಂಚದಾಗ ಹೇಳಿದ್ದನ್ನ ಹೇಳ್ತಿದ್ದೀನಿ. ಅಲ್ಲ, ನೀವು ಯಾರು ಅಂದಿದಾರ ಅಂತೇಳಿ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕ್ತಿರಿ, ಅವ್ರ ವಿರುದ್ಧ ಕಟ್ಕೊಳಕ್ ಒಂದು ಪತ್ರಿಕೆ ಮಾಧ್ಯಮ ಬಳಸ್ತಾ ಇದ್ರಿ.
ನಾಳೆ ಈ ಪತ್ರಿಕೆ ಎವಿಡೆನ್ಸ್ ಇಟ್ಕೊಂಡು ನಿಮ್ಮಲ್ಲಿ ಪ್ರಕರಣ ದಾಖಲೆ ಮಾಡಬಹುದಲ್ಲ ನಾವು? ಮಾಡಿ. ಹಾ, ಯಾಕೆ ಹಾದ್ರದ ಕಥೆಗಳಂತ ಹೇಳ್ತೀರಿ? ತಮ್ಮ ನಾನ್ ಅಷ್ಟೇ, ನಾನು ಒಬ್ನೇ ಅಲ್ರಿ, ನಾನು ಒಬ್ನೇ ಅಲ್ಲ, ನಾನು ಒಬ್ನೇ ಅದ್ರ ಕಥೆಗಳಂತ ಹೇಳಿಲ್ಲ. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಹೇಳಿದಾರ. ಬೇರೆ ಯಾರಲ್ಲತ್ತಿಲ್ಲ, ನೀವ್ ಒಂದಿದ್ದೇ ಹೇಳ್ತಾ ಇದೀವಿ ನಾವು, ಬೇರೆ ಅಂದ್ರೆ ಬೇರೆ ಹೇಳ್ತೀವಿ. ಮತ್ತೆ ನೀವ್ ಹೇಳ್ಬೇಕಿತ್ತು ಆಗ್ಲೇ, ಅಂಬೇಡ್ಕರ್ ಹೇಳಿದಾರಲ್ಲ, ಒಂದ್ ಪುಸ್ತಕ ಬರ್ದಿದಾರಲ್ಲ. ಏನ್ ಬರ್ದಿದಾರೆ? ರಾಮ ಕೃಷ್ಣ ಅವ್ರೆಲ್ರು ಏನಂತ ಗೊತ್ತಾ, ಇವೆಲ್ಲ ರಾಮಾಯಣ ಮಹಾಭಾರತ ಬಹುಜನರಿಗೆ ವಂಚಿಸ್ಲಂದ್ ಬರ್ದಿದಾರೆ ಅಂತ ಹೇಳಿದಾರ. ಎಲ್ಲ ಬರ್ದಿದಾರೆ? ರಾಮ ಕೃಷ್ಣ ಅಂತ ಹೇಳಿ ಪುಸ್ತಕ ಬರ್ದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದನ್ನ ಓದಿ ಅದ್ರಲ್ಲಿ ಬರ್ದಿದ್ದಾರೆ. ಬಾಬಾ ಸಾಹೇಬ್ ಮೂಲ ಹೆಸರೇನು? ಬಾಬಾ ಸಾಹೇಬ್ರ ಮೂಲ ಹೆಸರು ತಗೊಂಡ್ ಏನ್ ಮಾಡ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇನ್ರಿ? ಹೆಸರು ಹೇಳ್ರಿ ಪೇಲೆ. ಭೀಮಾ ಇತ್ತು. ಭೀಮಾ ಅವ್ರ ಹೆಸರು ಯಾಕೆ ಬಂತು? ಯಾಕೆ ಬಂತು? ಅವ್ರ ತಾಯಿ ತಂದೆ ಇಟ್ರು ಬಂತು. ಅವ್ರ ತಾಯಿ ತಂದಿ ಭೀಮಾ ಅಂತ ಯಾಕಿಟ್ರು? ಅರೆ ಯಾಕಿಟ್ರು ಅಂದ್ರೆ ಅವ್ರಿಗೆ ಇಷ್ಟ ಇತ್ತು ಅದಕ್ಕೆ ಇಟ್ರು. ಇಷ್ಟ ಅಲ್ಲ, ಮಹಾಭಾರತವನ್ನ ನೋಡಿ ಭೀಮಾ ಒಬ್ಬ ಅದೃಷ್ಟವಂತ ಅಂತ ವ್ಯಕ್ತಿ ಹೆಸರು ನಾನು ಮಗನಿಗೆ ಇಡ್ಬೇಕಂತ ಇಟ್ಟಿದ್ದವ್ರ ಅಪ್ಪ. ಅಲ್ಲಿ ನಿಮ್ಮ ರಾಮಾಯಣದ ಭೀಮಾನೇ ಬೇರೆ, ಇಲ್ಲಿಂದ ಈ ಭೀಮಾನೇ ಬೇರೆ ರೀ. ರಾಮಾಯಣದ ಮಹಾಭಾರತದ ಭೀಮಾ ಹೆಸರು ಇಟ್ಟಿದ್ದವ್ರ ತಂದೆಯವರು. ಹಾ, ಅದಕ್ಕೆ ಭೀಮಾ ಅಂತ ಇಟ್ಟಿದ್ದು ಹೆಸರು. ಬೇರೆ ಅಂದ್ರೆ ಆಡಮ್ ಅಂತ ಇಡ್ಬೇಕಾಗಿತ್ತು. ಮತ್ತೆ ರಾಮಾಯಣ ಕರಿತಿದೀವಿ, ಅಂಬೇಡ್ಕರ್ ಯಾಕೆ ಕರಿತಿದೀವಿ? ಹೆಂಗೇನ? ಹಾ, ಭೀಮಾ ಅಂತ ಯಾಕೆ ಇಟ್ರು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಯಾಕೆ ಇಟ್ಟಿದ್ರು ನೀವ್ ಹೇಳ್ಬೇಕು, ನನ್ಗೆ ಗೊತ್ತಿಲ್ಲ. ಅವ್ರ ತಂದೆಯವರು ವೈದಿಕ ಪರಂಪರೆ ನಂಬ್ಕೊಂಡಿದ್ರು. ಸುಳ್ಳು ಮಾತು. ಹಾ, ಸುಳ್ಳು ಮಾತು ನೀ ಹೇಳೋದ್ ಕೇಳಪ್ಲೇ ಇಲ್ಲ ನಾವು. ಹೌದೇನ್ರಿ? ಹಾ, ನಿಮ್ಗೆ ಕೇಳಂತ ಯಾರು ಹೇಳ್ತಿದಾರ? ಇಲ್ಲ ಮತ್ ಪೇಪರ್ದಾಗ ಯಾಕೆ ಹಾಕ್ಲತ್ತಿದಿ? ಏನಂತ? ಇದೆಲ್ಲ ತಪ್ಪ, ಅದ್ರ ಗದ್ಯದ ಇದ್ರ ಗದ್ಯದ ನೀವ್ ಇದು. ಹಾ, ಅದ್ರ ಕತ್ತಿಲ್ರ ನೈಜದ ಇರೋದು. ನೈಜ ಕತೆ ಅದ, ಸೈಂಟಿಫಿಕ್ಲಿ ರೀಸನ್ ಅವ. ನಾನು ಅದು ಆಧಾರ ಕತೆ ಅಂತೇಳಿ ನನ್ನ ಹತ್ರ ಆಧಾರ ಇದೆ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಕೋರ್ಟಲ್ಲಿ. ಕೋರ್ಟಿಗೆ ಹೋಗ್ರಲ್ಲ ಮತ್ತೆ. ಯಾರಿಗ್ ಹೋಗ್ಬೇಕಾದದ್ದು? ನೀವ್ ಹೋಗ್ಬೇಕಾದದ್ದು, ನಾನಲ್ಲ. ಕೋರ್ಟಿಗೆ ಹೋರಿ, ನೀವ್ ಹೋಗ್ಬೇಕಾದದ್ದು, ನಾನಲ್ಲ. ಹಿಂದೂ ಆಗಿ ಹುಟ್ಟಿದ್ದು ನಾನು, ಹಿಂದೂ ಆಗಿ ಸಾಯಲಾರೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಗೊತ್ತಾ ನಿಮ್ಗೆ? ಯಾಕೆ ಹೇಳ್ತಾರ ಹೇಳ್ರಿ? ಬೌದ್ಧ ಧರ್ಮನ ಯಾಕೆ ಸ್ವೀಕಾರ ಮಾಡಿದ್ರು? ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಬೇಕಾಗಿತ್ತಲ್ಲ ಅವತ್ತು. ಮಾಡ್ಬೇಕಿತ್ತು. ಬೌದ್ಧ ಧರ್ಮನ ಯಾಕೆ ಸ್ವೀಕಾರ ಮಾಡಿದ್ರು? ಅದು ಸರಿ ಸಮವಾಗಿದೆ ಅಂತ ಅವ್ರಲ್ಲ ಅದನ್ನ ಮಾಡಿದ್ರು. ಹೇಳಿದ್ದು ಒಂದು ವಿಷಯವನ್ನ ಈ ಕಡೆ ನಾನು ಕೊನೆ ತನಕ ಒಯ್ಬೇಕಂತಲೇ ಭಾರತ ನೆಲದಲ್ಲಿ ಹುಟ್ಟಿದಂತ ಹಿಂದೂ ಧರ್ಮದ ಒಂದು ಅಂಗದ ಸಂಸ್ಥೆಯನ್ನ ಬೌದ್ಧ ಧರ್ಮದಲ್ಲಿ ಸ್ವೀಕಾರ ಮಾಡಿದವ್ರು. ಅವ್ರು ಹಂಗಿದ್ರು ಇಸ್ಲಾಂ ಧರ್ಮ ಅವತ್ತು 5 ಕೋಟಿ ಕೂಡಕ್ ರೆಡಿ ಇದ್ರು. ದೊಡ್ಡ ಜನಸಾಗರವೇ ಸೇರಿತ್ತು ಧರ್ಮಕ್ಕಂತ ಹೇಳಿ. ಯಾಕೆ ಹೋಗಿಲ್ಲ? ಬೌದ್ಧ ಧರ್ಮನ ಯಾಕೆ ಸ್ವೀಕಾರ ಮಾಡಿದ್ರು? ಅದೇ ರೀ, ಅವ್ರಿಗೆ ಇಷ್ಟ ಆಯ್ತು. ನೆಲದಲ್ಲಿ ಹುಟ್ಟಿದಂತ ಭಾರತೀಯ ಸನಾತನ ಪರಂಪರೆ ಹೊಂದಿರುವಂತ ಬೌದ್ಧ ಧರ್ಮದಲ್ಲಿ ನಾನು ಇರ್ಬೇಕು ಅಂತ ಬಂದ್ರವ್ರು. ಅರೆ ನಿಮ್ ಹಿಂದೂ ಧರ್ಮನೇ ಬೇರೆ, ಬೌದ್ಧ ಧರ್ಮನೇ ಬೇರೆ ರೀ. ಬೌದ್ಧ ಧರ್ಮ ಹೌದು, ಧರ್ಮನೇ ಬೇರೆ, ಒಪ್ಕೋತೀನಿ ನಾನು. ಹಿಂದೂ ಧರ್ಮನೇ ಬೇಡ, ಬೌದ್ಧ ಧರ್ಮನೇ ಬೇರೆ, ನನಗೆ ಗೊತ್ತದ, ಇಲ್ಲ. ಆದ್ರೆ ಬೌದ್ಧ ಧರ್ಮ ಹಿಂದೂ ಧರ್ಮ ನೆಲೆಯಲ್ಲಿ ಅಸ್ತಿತ್ವಗೊಂಡಿತ್ತು, ಇದೇ ನೆಲದಲ್ಲಿ ಹುಟ್ಟಿದ್ದು. ಬೌದ್ಧ ಧರ್ಮದಲ್ಲಿರುವಂತ ಇವತ್ತಿಗೂ ಪರಂಪರೆಗಳು ಹಿಂದೂ ಧರ್ಮದ ಇವೆ. ಇದೇ ನೆಲದಲ್ಲಿ ಹುಟ್ಟಿತು. ಹೌದು, ಇದೇ ನೆಲದಲ್ಲಿ ಹುಟ್ಟಿದ್ ಬೌದ್ಧ ಧರ್ಮನ ನೀವ್ ಅದನ್ನ ಯಾಕೆ ಅದಕ್ಕ 1000 ವರ್ಷದಿಂದ ಇತಿಹಾಸ ಪುಟದಿಂದ ಹೊರಗಿಟ್ಟಿದ್ರಿ? ಯಾರು? ನೀವೇ. ನಾವ್ ಹಿಂದೂಗಳು ಎಲ್ರು ಒಂದೊಂದ್ ಬಗಳೋರು. ನಾವ್ ಎಲ್ಲಿ ಇಟ್ಟಿದೇವ್ರಿ? ನಿಮ್ಮಂತವ್ರೆ, ನೀವಲ್ಲ. ನಾವೆಲ್ಲ ಇಟ್ಟಿದ್ವಿ ಹಿಂದೂ ಧರ್ಮ. ಇವತ್ತು ಬೌದ್ಧ ಧರ್ಮವನ್ನ ಭಾರತದ ರಾಷ್ಟ್ರದ 4 ಧರ್ಮಗಳಲ್ಲಿ ಒಂದ್ ದೊಡ್ಡ ಸ್ಥಾನದಲ್ಲಿ ಇಟ್ಟಿದೀವಿ. ಬೌದ್ಧ ಧರ್ಮವನ್ನ ಎಲ್ಲಿ ಕಡೆಗಣಿಸ್ತಾ ಇದೀವಿ ನಾವು? ನೀವ್ ಇತಿಹಾಸದ ಪುಟಗಳಿಂದ 1,500 ವರ್ಷ ದೂರ ಇಟ್ಟಿದ್ರಿ. ನೆನ್ಪಿಸ್ಕೊಳ್ರಿ. ಬಾಬಾ ಸಾಹೇಬ್ರು ಅದನ್ನ ಮರುಜೀವಗೊಳಿಸಿದ್ರು. ನೀವು ಆ ಬಗ್ಗೆ ಹಿಂದೂ ಧರ್ಮ ಬೌದ್ಧ ಧರ್ಮದ ಬಗ್ಗೆ ಹೇಳೋರು ಅದನ್ನ ಯಾಕೆ ಅಷ್ಟೊಂದು ತಿರಸ್ಕರಿಸ್ತೀರಾ ಅಂತ. ತಿರಸ್ಕಾರ ಇಲ್ಲೇ ಇಲ್ಲ, ನೀವು ತಿರಸ್ಕಾರ ಹೇಳ್ತಾ ಇದೀರಿ. ತಿರಸ್ಕಾರ ಮಾಡುವಂತ ಅಭಿಪ್ರಾಯ ಇಲ್ಲೇ ಇಲ್ಲ ಇಲ್ಲಿ. ಇದ್ದಿದ್ರೆ ಮತ್ತೆ ನೀವು ಇತಿಹಾಸದಲ್ಲಿ ಯಾಕೆ ಕಳ್ಕೊಳ್ಳಿಲ್ಲ? ಎಲ್ಲಿ ಕಳ್ಕೊಳ್ಳಿಲ್ಲ? ಅದನ್ನ ಯಾಕೆ ಹೇಳ್ತಾ ಕೇಳ್ರಿ. ಇವತ್ತಿಗೂ ಎಲ್ಲಿ ಯಾರು ಹೇಳ್ತಿಲ್ಲ, ಅದು ತಿರಸ್ಕಾರಗೊಳಿಸಿಲ್ಲ. ಅದು ಇದ್ದಂತ ಧರ್ಮ ಹಾಗೆ ನಡೀತಾ ಇದೆ, ಭಾರತೀಯ ನೆಲದಲ್ಲಿದೆ, ಭಾರತದ ಪರಂಪರೆ ಜೊತೆ ಬೆಳ್ಕೊಂಡು ಬರ್ತಾ ಇದೆ. ಅದು ಒಳ್ಳೆ ಧರ್ಮ ಆಗಿದ್ರೆ ಅದನ್ನ ಯಾಕೆ ನೀವು ಒಪ್ಕೊಳ್ಳಿಲ್ಲ? ಅದನ್ನ ಯಾಕೆ ಬೆಳೆಸಲಿಲ್ಲ? ಒಪ್ಕೊಳ್ಬೇಕಾಕು, ಅವ್ರವ್ರ ಇಷ್ಟ ಇರ್ತದೆ, ಒಪ್ಕೊಳ್ಳೋದು ಬಿಡೋದು. ಅದೇ ಅದನ್ನೇ ನಾನು ಹೇಳೋದು. ನನ್ನ ಇಷ್ಟ, ಬಾಬಾ ಸಾಹೇಬ್ರ ಅವ್ರ ಇಷ್ಟ, ಅವ್ರ ಬೌದ್ಧ ಧರ್ಮಕ್ಕೆ ಹೋಗ್ಬೇಕಾ ಇನ್ ಮುಸ್ಲಿಂ ಧರ್ಮಕ್ಕೆ ಹೋಗ್ಬೇಕಾ, ಅದು ಅವ್ರ ಇಷ್ಟ. ಅವ್ರ ಅದಕ್ಕೆ ಯಾಕೆ ಹೋಗ್ಲಿಲ್ಲ, ಇದಕ್ಕೆ ಯಾಕೆ ಹೋಗ್ಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ಅಲ್ರಿ ಸಾಹೇಬ್ರೆ, ಸಂಘ ಪರಿವಾರದಲ್ಲಿ ಜಯಂತಿಗಳು ಹೆಂಗ್ ಮಾಡ್ತಾರ ಗೊತ್ತಾ ನಿಮ್ಗೆ? ಬರ್ತ್ಡೇ ಇದಲ್ಲ ಹೆಂಗ್ ಮಾಡ್ತಾರ ಗೊತ್ತಾ?
ಹೆಂಗ್ ನೀವು ಮಾಡ್ತೀರ? ಮನ್ಯಾಗ ಕುಂತಿ ತಿಂಗಳ ಗಂಟ್ಲೆ ಕುಡುದು ತಿಂಗಳ ಗಂಟ್ಲೆ ಮಾಡೋ ಜಯಂತಿ ಮಾಡ್ದಂಗ್ ಮಾಡಲ್ಲ ಅವ್ರು. ಹಾ ಜಯಂತಿ ಒಂದ್ಸಲ ಹೋಗಿ ನೋಡಿ, ಶಾಖೆಗೆ ಗೊತ್ತಾಗುತ್ತೆ ನಿಮ್ಗೆ. ಆ ಶಾಖೆ ಬಗ್ಗೆ ಎಲ್ಲಾ ಗೊತ್ಬಿಡ್ರಿ ನನ್ಗೆ. ನಿಮ್ ಶಾಖೆ ಏನಿದಿಲ್ಲ ಅದು ಯಾವ ಶಾಖೆಗೆ ಹೋಗಿದ್ರಿ? ಹಾ? ಯಾವ ಶಾಖೆಗೆ ಹೋಗಿದ್ರಿ ನೀವು ಇಲ್ಲಿವರೆಗೆ? ನನಗ್ ಹೋಗೋ ಅವಶ್ಯಕತೆ ಇಲ್ಲ, ನಾನು ಎಲ್ಲ ತಿಳ್ಕೊಳ್ತೀನಿ. ಏನ್ ಗೊತ್ತಿಲ್ಲ? ನಿಮ್ಮ ನಿಮ್ಮ RSS ಬಗ್ಗೆ ನಾನು ಎಲ್ಲ ತಿಳ್ಕೊಂಡಿದೀನಿ ಅಂದ. ಏನ್ ತಿಳ್ಕೊಂಡಿದ್ರಿ? ಏನ್ ತಿಳ್ಕೊಂಡು ನಿಮ್ಮ RSS ಅದು ಭಾರತದ ಭಯೋತ್ಪಾದಕರು ಸಂಸ್ಥೆ. ಹಾ ಗೌರಿ ಲಂಕೇಶ್, ಪಾನ್ಸಾರೆ, ದಾಭೋಲ್ಕರ್ ಅವರು, ಕಲಬುರ್ಗಿ ಅವ್ರನ್ನ ಕೊಂದೇವ್ರ ಅವ್ರೆ. ಹೌದು ನಿಮ್ RSS ಅವ್ರೆ. ಹೌದು. ಹಾ ಒಪ್ಕೋತೀರಾ? ಹಾ ಹೌದು. ಹಾ ಧರ್ಮದ ವಿರೋಧ ಹೋದ್ಮೇಲೆ ಹಿಂಗ ಗಾಂಧೀಜಿ ನೋಡಿದವರು ಅವ್ರೆ. ಒಪ್ಕೋತೀರಾ? ಹಾ ಭಾರತದ ಪ್ರಥಮ ಭಯೋತ್ಪಾದಕರು ಯಾರಂದ್ರ ಅವ್ರೆ ಹಾ ನಿಮ್ RSS ಅವ್ರೆ. ಈಗ ಮೊನ್ನೆ ಬಂದು ಪುಲ್ವಾಮಾ ದಾಳಿದಾಗ ಬಂದ್ ಹುಡುದಲ್ಲ ಅವೆಲ್ಲ ನಿಮ್ ನೆಂಟ್ರೇನು? ನಮ್ ನೆಂಟ್ರಾಗೈತವಲ್ಲ ನಿಮ್ ನೆಂಟ್ರೆ. RSS ಅವ್ರು ಇವ್ರಿಗೆ ಹುಡುದ್ರು, ಈಗ ನಿಮ್ ಮೊನ್ನೆ ಬಂದು ಹುಡುದಲ್ಲ ಅವೆಲ್ಲ ನಿಮ್ಮ ಅಣ್ಣ ತಮ್ಮರ RSS ಬಗ್ಗೆ ಹೇಳತ್ತಿರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. RSS ಅವ್ರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ, ಏನ್ ಮಾಡ್ತೀರಿ ಎಲ್ಲ ಗೊತ್ತಿದೆ. ಅಂಬೇಡ್ಕರ್ ಹೇಳ್ತೀರಿ ಮಾಡ್ತೀರಿ ಒಂದು. ಹಾ ಮತ್ ನೀವ್ ಹೇಳ್ಬೇಕು, ನಾನೇನ್ ಹೇಳೋದಿಲ್ಲ. ಅಲ್ಲಕ್ಕ ಏನ್ ಹೇಳ್ಬೇಕು? ನೀವ್ ಫೋನ್ ಮಾಡಿದ್ರಿ, ನೀವ್ ಹೇಳ್ಬೇಕು. ಇಲ್ಲಿ ಕೇಳು, ದೇಶ ಧರ್ಮ ಇವತ್ತು ಉಳಿತದ ಭಾರತ ದೇಶ. ನೀವು ಆರಾಮಾಗಿದ್ರಿ ಒಳಗಂತಂದ್ರ ಅದಕ್ ಕಾರಣ ಸಂಘ. ಈ ದೇಶದಲ್ಲಿ ಅರಾಜಕತೆ ಆಡಿದ್ದು ಆ ಸಂಘ ಪರಿವಾರ ಅಂತೀನಿ ನಾನು. ಏನ್ ಗೊತ್ತದ? ಬಾಬಾ ಸಾಹೇಬ್ರ ಇದ್ರೆ ಇವತ್ತು ನಿಮ್ಗೆ ಮೆಟ್ಟ ಸುಡಿತಿರು. ನಿಮಗ್ ಬಿಡ್ತೀರಾ? ನಿಮಗೇನ್ ಗೊತ್ತು? ನಿಮಗ್ ಬಿಡ್ತಿದ್ರಾ? ನಿಮಗ್ ಬಿಡ್ತಿದ್ರಾ? ಬಾಬಾ ಸಾಹೇಬ್ರು ತತ್ವ ಮೇಲೆ ನಾವು ನಮ್ಮ ನಂಬಿಕೆ ಇಟ್ಕೊಂಡು ಇವತ್ತು ಮಾಡ್ತಾ ಇದೀವಿ. ಏನು ಅದಕ್ಕೆ ಎಲ್ಲ ಬದುಕ್ತಾ ಇದೀವಿ. ಹಾ ನಿಮ್ಮಂಗಲ್ಲ. ಹಾ ಅವ್ರದೊಂದ್ ಫೋಟೋ ಇಟ್ಕೊಂಡು ಲೈಫ್ ನಡೆಸ್ತಿರಲ್ಲ, ನಿಮ್ಮಂಗಲ್ಲ. ಹಾ ಹಾ ಹೌದ್ ಬಿಡಿ, ನಾವು ನಿಮ್ಮಂಗಲ್ಲ. ಬಾಬಾ ಸಾಹೇಬ್ರ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನಮಗೂ ದೇವ್ರ ಅದಾರ. ನಮಗೂ ಬೌದ್ಧ ಅಂದ್ರೆ ದೇವ್ರು, ಬಸವಣ್ಣ ಅಂದ್ರೆ ದೇವ್ರು, ಅಂಬೇಡ್ಕರ್ ಅಂತ ದೇವ್ರು. ಆ ದೇವ್ರನ್ನ ಹೀಯಾಳ್ಸಬಾರ್ದು ಅಂತ ನಾವ್ ಅಂತೀವಿ. ನೀವು ನಮ್ಮ ಧರ್ಮದ ದೇವ್ರನ್ನ ಹೆಂಗ್ ಹೀಯಾಳಿಸ್ತೀರಿ? ನಾವ್ ಅನ್ಬಾರ್ದು ಅಂತಂದ್ರೆ ನೀವ್ ಅಂತೀರಾ? ದೇವ್ರ ಅಂದ್ರೆ ಏನ್ರಿ ನಿಮ್ ದೃಷ್ಟಿಯಲ್ಲಿ? ದೇವ್ರ ಅಂದ್ರೆ ಏನು? ಒಂದು ಅದ್ಭುತ ಶಕ್ತಿ. ಯಾವ ಶಕ್ತಿ? ಅದೇನಾ ಮೇಲು ಕೀಳು ಅನ್ನೋ ಶಕ್ತಿನಾ? ನೀವ್ ದೇವ್ರ ಗುಡಿಯಾಗ ಬರ್ಬಾರ್ದು ಅನ್ನೋ ಶಕ್ತಿನಾ? ಕಾಲ ನಿರ್ಣಯ ಮಾಡುವಂತ ಒಂದು ಶಕ್ತಿ ಇದೆ. ಕಾಲ ನಿರ್ಣಯ ಮಾಡ್ತದ ಅದು, ಯಾರಿಗ ಏನ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬೇಕು ಅಂತೇಳಿ. ಶಕ್ತಿನೇ ಅದು, ಅಮೋಘವಾದ ಶಕ್ತಿನೇ ದೇವ್ರು. ಜಾತಿ ಧರ್ಮ ಎಲ್ಲ ಹುಟ್ಟಾಕಿ ದೇವ್ರನ್ನ? ಜಾತಿ ಧರ್ಮ ಎಲ್ಲ ನೀವ್ ಮಾಡ್ಕೊಂಡಿದ್ರಿ. ಯಾರ್ ಮಾಡಿದ್ದು? ನೀವ್ ಮಾಡ್ಕೊಂಡಿದ್ದು. ಯಾರು ಹೇಳಿದ್ದು? ಬಾಯಿಂದ ಹುಟ್ಟಿದ ಬ್ರಾಹ್ಮಣ, ಭುಜದಿಂದ ಹುಟ್ಟಿದ ಕ್ಷತ್ರಿಯ, ಕೇಳು, ಕೈಯಿಂದ ಹುಡ್ದ ಹಸ್ತ, ಕಾಲಿಂದ ಹುಡ್ದ ಶೂದ್ರ ಅಂತ ಬೊಗಳಿದ್ ಯಾರು? ಅದೇ ರೀ, ಇವೆಲ್ಲ ಚಾತುರ್ವರ್ಣ ಸ್ಥಾಪಿಸಿದ ಯಾರು? ದೇವ್ರ? ಛತ್ರಮಾಣ ವ್ಯವಸ್ಥೆ ಮಾಡಿದರಿ. ಯಾರು ದೇವ್ರ ಮಾಡದ್ನ? ವ್ಯವಸ್ಥೆ ಮಾಡಿ ದೇವ್ರು ಮಾಡಿಲ್ಲ. ಆ ಟೈಮಲ್ಲಿ ಮಾಡಿದಿದೆ. ಯಾರು? ಕಾಲನೇ ಮಾಡಿತ್ತಾ? ಕಾಲ ಮಾಡಿತ್ತಾ? ಅದನ್ನೇ ಏಸ್ದಿನ ಅಂತ ಮಾಡ್ತೀರಿ. ಏಸ್ದಿನ ಅಂತ ಅದನ್ನೇ ಫಾಲೋ ಮಾಡ್ತೀರಿ. ಅದೆಲ್ಲ ಮುಗಿದೋದ್ ಕತೆ. ಅದೇ ಮುಗಿದೋದ್ ಕತೆ ಇಲ್ಲ, ಜೀವಂತ ಇರೋ ಕತೆ. ಮುಗಿದೋದ್ ಕತೆ ಕೆತ್ಕೊತ್ ಕೊಡಕ್ಕೆ ಕೆಲ್ಸ, ಬೇರೆ ಕೆಲ್ಸ ಇಲ್ವೇ ನಮ್ಗೆ? ವ್ಯವಸ್ಥೆ ಇವತ್ತು ಉಳಿದಿಲ್ಲ. ಓದಿ ಮಾಡಿ ಮುಂದ್ ಬರ್ರಪ್ಪ ಏನ್ರ ಏನ್ ಅದೇ ಅರ್ಕೋತ ಕುಂದಿರ್ತೀರಿ. ಓದಿ ಮಾಡಿ ಮುಂದ್ ಬರ್ತಾರ. ಹೌದಲ್ಲ, ನೀವು ಬರ್ಗುಡ್ತಿದ್ದೀರಾ? ಜಾತಿ ತಾರತಮ್ಯ ಎಲ್ಲದೆಲ್ಲ ಹಡಿಸ್ತಾ ಇದಿರಲ್ಲ. ಜಾತಿನೇ ಧರ್ಮ. ಬೆಳಗ್ಗೆ ಎದ್ದುರ್ಬ್ಲೆ ಹಿಂದೂ ಮುಸ್ಲಿಂ. ನಿಮ್ ದೇಶದಲ್ಲಿ ಮಳೆ ಬರ್ಲಿದ್ರು ಪಾಕಿಸ್ತಾನ ಚೀನಾ ಕಾಳಾಗತ್ತ. 200 ರಾಷ್ಟ್ರಗಳಲ್ಲಿ ಇವತ್ತು ಮುಸ್ಲಿಂ ರಾಷ್ಟ್ರಗಳದಾವ. ಹಿಂದೂ ರಾಷ್ಟ್ರ ಎಲ್ಲಿದೆ ಹೇಳು ನನಗೆ? ನನ್ನ ಹಿಂದೂ ರಾಷ್ಟ್ರ ಇಲ್ಲದೆ ಹಿಂದೂ ರಾಷ್ಟ್ರ ಎಲ್ಲಿರ್ತಾರೆ? ಹಿಂದೂ ರಾಷ್ಟ್ರನೇ ಇಲ್ಲ. ಎಲ್ಲಿದೆ ಮತ್ತ? ಇಲ್ಲ, ಇಲ್ಲದ ಹಿಂದೂ ರಾಷ್ಟ್ರ ಬೇಕು ಅಂತಂದ್ರ ಎಲ್ಲಿ ಸಿಗುತ್ತೆ ನಿಮಗೆ? ಕಳಕಳಿ ಯಾಕಿಲ್ಲ? ಹಿಂದೂ ರಾಷ್ಟ್ರ ಇಲ್ರಿ, ಇಲ್ಲದ ರಾಷ್ಟ್ರ ಕೇಳಿದ್ರೆ ಎಲ್ಲಿಂದ ಸಿಗ್ತದ? ಹಿಂದೂ ಅಂದ್ರೆ ಏನು ಹೇಳ್ರ ನಿಮ್ ಪ್ರಕಾರ? ಏನು ಹಿಂದೂ ಅಂದ್ರ? ಹಿಂದೂ ಅಂದ್ರೆ ಏನು? ನೀವೇನ್ ತಿಳ್ಕೊಂಡಿದ್ರಿ ಹೇಳ್ರಿ? ಹಿಂದೂ ಅಂದ್ರೆ ಅದೊಂದು ಶಬ್ದ. ನಾನು ಮುಸ್ಲಿಂ ಅಲ್ಲ, ನಾನು ಮನುಷ್ಯ. ನಾನು ಹಿಂದೂ ಅಲ್ಲ, ನಾನು ಮನುಷ್ಯ. ನಾನು ಮನುಷ್ಯನೇ ಇದೀನಿ. ಮೂಲ ಧರ್ಮ ಯಾವ್ದು? ನನ್ನ ಮೂಲ ಧರ್ಮ ಮನುಷ್ಯ ಧರ್ಮ. ನೀನ್ ಹುಟ್ಟಿದ್ ನೋಡಪ್ಪ, ನೀನ್ ಯಾವ ರೀತಿ ಮಾತಾಡ್ತಿದ್ದಿ? ನಾನ್ ಹುಟ್ಟಿದ ಮನುಷ್ಯ, ನೀನ್ ಹುಟ್ಟಿದ್ದು ನೀನ್ ಆಶಾರಾಮ್ ಬಾಪು ಹುಟ್ಟಿದೆ, ರಾಮ್ ರಹಿಮ್ ಹುಟ್ಟಿದೆ. ಹೌದಲ್ಲ? ಅದೇ ಹೆಂಗಿರ್ತರಿ ಮನುಷ್ಯ ಧರ್ಮ? ಏ ರಂಡಿ ಹುಡ್ದವ್ ನೀನ್ ನಾವು ಸೀದಾ ಮಾತಾಡೋ ಮಗನ. ನೀನ್ ನಾವು ಹಳ್ಳಿ ಬೈಲಾಗ ನಿನ್ನೆ ಬರ್ತಾನೆ ಬಮ್ಮ. ನೀನ್ ನಾವು ತುಳಾಡ್ತೇವ್ ಮನೆ ರಂಡಿ ಹುಡಲ್ಲ ಹೆಂಗಿರದೆ? ನೀನ್ ನಾವು ದಸರಾ ಹಬ್ಬ ನಿಮ್ ಮಗನ. ನೀನ್ ನಾವು ತುಳಾಡ್ದವ್